ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾನು ಅವರೆಕಾಳನ್ನು ಚಿದುಗಿಸಿ ಒಣಗಿಸಿರುವಂತಹ ಅವರೆಬೇಳೆಯಲ್ಲಿ ನಾವು ಹೇಗೆ ಹಳ್ಳಿ ಶೈಲಿಯಲ್ಲಿ ಸಾಂಬಾರು ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇದು ಚಿದುಗಿಸಿರುವಂಥ ಕಾಳು, ಒಣಗಿರೋ ಕಾಳನ್ನ ನಾನು ಬಿಸಿನೀರಿಗೆ ಹಾಕ್ತಾಯಿದ್ದೀನಿ. ಒಂದು ಬಿಸಿನೀರಿಗೆ ಹಾಕಿ ಒಂದು 10 ನಿಮಿಷ ಬಿಡಬೇಕಾಗತ್ತೆ. ಅದಾದಮೇಲೆ ನಾವು ತಣ್ಣೀರಲ್ಲಿ ಒಂದು 3 ಟೈಮ್ಸ್ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಥರ ಸ್ಮೆಲ್ ಬರೋದಿಲ್ಲ ನಿಮಗೆ ಒಂದು 3 ಟೈಮ್ಸ್ ನೀಟಾಗಿ ವಾಶ್ ಮಾಡಿಕೊಂಡಾಗ. ನೋಡಿ, ಈ ಥರ ವಾಶ್ ಮಾಡಿಕೊಂಡು ನಾನು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಒಂದು 3 ಟೈಮ್ಸು ವಾಶ್ ಮಾಡ್ಕೋಬೇಕಾಗತ್ತೆ. ಇದನ್ನು ಈ ಒಣಗಿದ್ದು ಚಿತ್ಕವರೆ ಬೇಳೆನ 1 ವರ್ಷ ಗಂಟ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ತಾರೆ. ಇದನ್ನು ಮಾಡಿ ನನಗೆ ವರ್ಷ ನಮ್ಮತ್ತೆ ಕೊಟ್ಟು ಕಳಿಸ್ತಾರೆ. ನಾನು ಬೇಕಾದಾಗ ಇದನ್ನು ಸಾಂಬಾರು ಮಾಡ್ಕೋತೀನಿ. ಇದು ದೋಸೆ, ಇಡ್ಲಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಇದು, ಮತ್ತು ರೈಸ್ಗೂ ಚೆನ್ನಾಗಿರುತ್ತೆ. ನೋಡಿ, ಈಗ ಈ ತೊಳೆದಿರೋವಂಥ ಕಾಳು, ಆಲೂಗಡ್ಡೆ, ಬದನೆಕಾಯಿ ಮತ್ತು 2 ಟೊಮ್ಯಾಟೊ, ಸಾಂಬಾರು ಪೌಡರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ, ಅದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ಒಂದು 2 ವಿಷಲ್ಸ್ ಬಂದರೆ ಸಾಕಾಗತ್ತೆ. ಚೆನ್ನಾಗಿ ಬೇಯುತ್ತೆ ಇದು. ನನಗೆ ನಮ್ಮ ಮನೇಲಿ ಚಿಕ್ಕ ಪಾಪು ಇದ್ದಾನೆ. ಅವನು 2 ಇಯರ್ಸ್ ಅಷ್ಟೇ. ಅವನಿಗೆ ನೆಕ್ಸ್ಟ್ ಮಂತ್ ಬಂದರೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಅವನು ಮಲಗಿರೋವಾಗ ನಾನು ಈ ಕೆಲಸಗಳನ್ನ ಮಾಡ್ಕೊಳ್ಳೋದು. ಅವನು ಎದ್ದಿದ್ರೆ ಏನೂ ಮಾಡೋಕ್ಕೆ ಬಿಡೋದಿಲ್ಲ, ಅವನ ಜೊತೆನೇ ಇರಬೇಕು. ನೋಡಿ, ಈಗ ಅವನು ಮಲಗಿದ್ದಾನೆ, ಸೊ ನಾನೆಲ್ಲ ಕೆಲಸನೂ ಮಾಡ್ಕೋತಾ ಇದ್ದೀನಿ. 2 ವಿಷಲ್ಸ್ ಬಂದರೆ ಸಾಕಾಗತ್ತೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಆದಮೇಲೆ ಒಂದು 2 ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಯಾವುದೇ ಸಾಂಬಾರಿಗಾಗಲಿ ಚೆನ್ನಾಗಿ ನಾವು ಒಗ್ಗರಣೆ ಮಾಡಿದಷ್ಟು ಸಾಂಬಾರು ಟೇಸ್ಟಿಯಾಗಿರುತ್ತೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಅಮ್ಮ. ನಾನು ಎಲ್ಲ ಅಡುಗೆಗಳನ್ನೂ ನಾನು ಅಮ್ಮ ಹತ್ರನೇ ಕಲ್ತಿದ್ದು. ನನಗೇನೂ ಬರ್ತಾ ಇರಲಿಲ್ಲ. ಇವಾಗ ಎಲ್ಲ ಕಲ್ತಿದ್ದೀನಿ. ಒಂದು ಟೀ ಮಾಡೋಕ್ಕೂ ಕೂಡ ಬರ್ತಾ ಇರಲಿಲ್ಲ. ಈಗ ಯಾವ ಅಡುಗೆ ಬೇಕಾದರೂ ಮಾಡ್ತೀನಿ, ಎಲ್ಲ ಕಲ್ತಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಎಲ್ಲ ಕಲಿಬೋದು ಅಲ್ವಾ? ನೋಡಿ, ಎಲ್ಲ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೇಯಿಸ್ಕೊಂಡಿದ್ವಲ್ಲ ನಾವು ಚಿದಕಬೇಳೆ ಮತ್ತು ಆಲೂಗಡ್ಡೆ, ಬದನೆಕಾಯಿ, ಟೊಮ್ಯಾಟೊ, ಸಾಂಬಾರು ಪೌಡರು, ಸಾಲ್ಟ್ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ನಾವು ಒಗ್ಗರಣೆಗೆ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕುದಿ ಬರ್ಸ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಸಾಂಬಾರು ರೆಡಿ ಆಗತ್ತೆ. ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ. ಅದಾದಮೇಲೆ ನಾನು ಬಟಾಣಿನ 6 to 7 ಮಂತ್ಸ್ ಗಂಟ ಹೇಗೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ಒಂದು 3 kg ಬಟಾಣಿನ ನಾನು ಹಾಕೋತಾ ಇದ್ದೀನಿ. ಇದನ್ನು ನಾವು ಒಂದು 2 ಮಿನಿಟ್ಸ್ ಗಂಟ ಅಷ್ಟೇ ಬೇಯಿಸ್ಕೋಬೇಕಾಗತ್ತೆ. 2 ಮಿನಿಟ್ಸ್ಗಿಂತ ಜಾಸ್ತಿ ಬೇಯಿಸ್ಕೋಬಾರ್ದು. ನೋಡಿ, ಈಗ ಒಂದು ಪಾತ್ರೆಯಲ್ಲಿ ನಾನು ಐಸ್ ವಾಟರು ಮತ್ತು ಐಸ್ ಕ್ಯೂಬ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ.
ನೋಡಿ ಈ ಕಡೆ ಬಟಾಣಿ 2 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದ ಆದಮೇಲೆ ನಾವು ಇದನ್ನು ನೀರೆಲ್ಲ ಡ್ರೈನ್ ಮಾಡಿಕೊಂಡು ನಾವು ಐಸ್ ವಾಟರ್ ಮತ್ತು ಐಸ್ ಕ್ಯೂಬ್ಸ್ ಇತ್ತಲ್ಲ ಆ ನೀರಿಗೆ ನಾವು ಇದನ್ನು ಹಾಕಬೇಕಾಗತ್ತೆ. ನೋಡಿ ಈ ಥರ ಬಿಸಿನೀರನ್ನೆಲ್ಲ ಡ್ರೈನ್ ಮಾಡಿಬಿಟ್ಟು ಆಮೇಲೆ ನಾವು ಅದನ್ನು ಮತ್ತೆ ಕೋಲ್ಡ್ ವಾಟರ್ಗೆ ಬಟಾಣಿನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ನೋಡಿ ನಾವು ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಅದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡಿದ್ರೆ ನೀವು ಒಂದು 6 to 7 ಮಂತ್ಸ್ ಗಂಟ ನಿಮಗೆ ಹೀಗೆ ಬಟಾಣಿ ನೀವು ಪಲಾವ್ ಮಾಡಿದಾಗ ಏನು ಮಾಡಿದಾಗಲೂ ಯೂಸ್ ಮಾಡ್ಕೋಬೋದು. ಫ್ರೋಝನ್ ಬಟಾಣಿನ ನಾವು ಮನೇಲೇ ಈ ಥರ ರೆಡಿ ಮಾಡ್ಕೋಬೋದು. ಅದಾದಮೇಲೆ ನಾನು ಕರಿಬೇವನ್ನ ಹೇಗೆ ಸ್ಟೋರ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಕರಿಬೇವನ್ನ ಈ ಥರ ಕಡ್ಡಿ ಬಿಡಿಸಿ ನಾವು ಇಡೋದ್ರಿಂದ ಕರಿಬೇವು ನಿಮಗೆ ಒಂದು 15 ಡೇಸ್ ಗಂಟ ಹಾಗೆ ಗ್ರೀನಾಗಿ ಫ್ರೆಶ್ ಆಗಿ ಇರುತ್ತೆ. ನೀವು ಬರೀ ಎಲೆನ ಬಿಡಿಸಿ ಇಟ್ಕೊಂಡಾಗ ನಿಮಗೆ ಬೇಗ ಹೋಗಿಬಿಡತ್ತೆ, ಅದು ಎಲೆ ಎಲ್ಲ ಕಪ್ಪಾಗಿಬಿಡತ್ತೆ. ಹಾಗೆ ಗಮ್ ಅಂತಲೂ ಇರುತ್ತೆ ಮತ್ತು ಹೀಗೆ ಗ್ರೀನಾಗಿ ಫ್ರೆಶ್ ಆಗಿರುತ್ತೆ. ಈ ಥರ ಕಡ್ಡಿ ಬಿಡಿಸ್ಬಿಟ್ಟು ನಾವು ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಇಡೋದ್ರಿಂದ ಹೀಗೆ ಕರಿಬೇವು ಫ್ರೆಶ್ ಆಗಿರುತ್ತೆ. ಟ್ರೈ ಮಾಡಿ. ನಾನು ಈ ಥರನೇ ಕರಿಬೇವನ್ನ ಸ್ಟೋರ್ ಮಾಡ್ಕೊಳ್ಳೋದು ಫ್ರಿಜ್ಜಲ್ಲಿ ಯಾವಾಗಲೂ. ಇದು ಕರಿಬೇವು ಏನಷ್ಟು ಫ್ರೆಶ್ ಇಲ್ಲ, ಊರಿಂದ ತರ್ತಾರೆ ನಮ್ಮ ಮನೆಯವರು, ಅದು ತುಂಬ ಫ್ರೆಶ್ ಆಗಿರುತ್ತೆ. ಇದು ನನಗೆ ಈಗ ಸ್ವಲ್ಪ ಅರ್ಜೆಂಟ್ ಬೇಕು ಅಂತ ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಚಳಿಗೆ ಕರಿಬೇವು ಸೊಪ್ಪು ಚೆನ್ನಾಗೇ ಬರ್ತಾ ಇಲ್ಲ, ಎಲ್ಲ ಹುಳು. ನೋಡಿ ಹೇಗಾಗಿದೆ ಅಂತ. ನಾನು ಕರಿಬೇವಿನ ಸೊಪ್ಪನ್ನ ಹೀಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೋತೀನಿ. ಅದಾದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಹೇಗೆ ಸ್ಟೋರ್ ಮಾಡ್ತೀನಿ ಅನ್ನೋದನ್ನು ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ. ನೋಡಿ ಈ ಥರ ತೊಟ್ಟೆಲ್ಲ ಬಿಡಿಸಿ ನಾನು ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಇಟ್ಟರೆ ಇದು ಅಷ್ಟೇ ಒಂದು 15 ಡೇಸ್ ಗಂಟ ನಿಮಗೆ ಫ್ರೆಶ್ ಆಗಿ ಗ್ರೀನ್ ಆಗಿ ಹಾಗೇ ಇರುತ್ತೆ, ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ತೊಟ್ಟೆಲ್ಲ ಬಿಡಿಸಿ ನಾವು ಸ್ಟೋರ್ ಮಾಡ್ಕೋಬೋದು. ಈ ಟಿಪ್ಸ್ ಎಲ್ಲ ನಿಮಗೆ ಯೂಸ್ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.